ಶೇರ್ ಮಾಡಿದ್ರು, ಇವ್ರು ನನ್ನನ್ನೇ ಯಾಕೆ ತೊಗೊಂಡ್ರು, ಇದೆಲ್ಲ ಪ್ರೀ ಪ್ಲ್ಯಾಂಡ್ ಐ ಡೋಂಟ್ ನೋ, ಗೊತ್ತಿಲ್ಲ. ಸತ್ಯ ಸುಳ್ಳು ಈ ವ್ಯಕ್ತಿ ನನ್ನ ಹತ್ರ ವಿಚಾರಿಸೇ ಇಲ್ಲ. ಸೊ ಸೆಕೆಂಡ್ಸ್ ಸಾಕು ತೇಜೋವಧೆ ಮಾಡಲಿಕ್ಕೆ, 5 ಸೆಕೆಂಡ್ಸ್ ಬೇಕಾ? ಆಡಿಯೋ ವಾಯ್ಸನ್ನು ಕೂಡ ಬಳಸಿ ಈ ಒಂದು ಕುಕೃತ್ಯವನ್ನು ಮಾಡಿರುವಂಥದ್ದು ಈ ಕೆಲವು ದಿನಗಳ ಹಿಂದೆ. ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ. ಈ ಒಂದು ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಏನು ಕೆಲವೊಂದು ಸಾಕ್ಷಿ ಸಮೇತ ನಾನು ಹೇಳೋದಿದೆ, ನನ್ನ ಅಭಿಪ್ರಾಯವನ್ನು ಅಂತ ಹೇಳಿದೆ, ಆ ಒಂದು ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ, ನನ್ನ ರೇಖಿ ಗುರುಗಳಿಗೂ ಹಾಗೂ ನನ್ನ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ನನ್ನ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ, ನೀವೆಲ್ಲರೂ ಕೂಡ ನಿನ್ನೆ ಒಂದು ಆಡಿಯೋವನ್ನು ಕೇಳಿರ್ತೀರ, ಸಾಕ್ಷಿಗಳನ್ನು ನೋಡಿರ್ತೀರ, ಆ ವ್ಯಕ್ತಿಯ ಮಾತುಗಳನ್ನು ಕೇಳಿರ್ತೀರ, ಎಲ್ಲವನ್ನು ಆಲಿಸಿರ್ತೀರ. ನನಗೆ ಆತ ಕೇಳಿದಂತಹ ಒಂದು ಪ್ರಶ್ನೆ, ರೇಖೆ ಅನ್ನೋದು ಸಂಬಂಧಗಳನ್ನು ಒಂದು ಮಾಡಬೇಕು, ಹೆಂಗೆ ಬೇರೆ ಮಾಡ್ತು? ಹೆಣ್ಣು ಯಾವ ಪರಿಸ್ಥಿತಿಯಲ್ಲಿರ್ತಾಳೆ, ಯಾವ ಕಷ್ಟವನ್ನು ಎದುರಿಸ್ತಾ ಇರ್ತಾಳೆ, ರೇಖೆಯಿಂದ ನಾ ಹೇಳೋದು ಕ್ಷಣ ಮಾತ್ರದಲ್ಲಿ ಬದಲಾದರೆ ಅದು ಮ್ಯಾಜಿಕ್ ಆಗುತ್ತೆ, ತುಂಬ ಬೇಗ ಉಳಿಯಲ್ಲ, ಹೋಗುತ್ತೆ. ಮಿರಾಕಲ್ಸ್ ಆಗಬೇಕು ಅಂದರೆ ಸಮಯ ತಗೊಳುತ್ತೆ. ಅರ್ಥ ಆಯ್ತಾ? ರೇಖಿ ದೀಕ್ಷೆಯನ್ನು ಪಡೆಯೋದ್ರಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗೋದಿಕ್ಕೇನು ಬೇಕು, ನೀವು ಸಂತೋಷವಾಗಿರೋದಕ್ಕೇನು ಬೇಕು, ನೀವು ಯಾರೊಟ್ಟಿಗೆ ಇದ್ದರೆ ನೀವು ತುಂಬ ಆನಂದದಿಂದ ಇರಬಹುದು. ಸರಳವಾದ ಆಧ್ಯಾತ್ಮದಲ್ಲಿ ನಿಮ್ಮನ್ನು ಅದ್ಭುತವಾದ ರಾಜಮಾರ್ಗದಲ್ಲಿ ನಿಮಗೆ ಬೇಕಾದ ಸಹಚರರನ್ನು ಸೃಷ್ಟಿ ಮಾಡ್ತಾ ಅದ್ಭುತವಾದ ಜೀವನವನ್ನು ಕಟ್ಟುವಂಥದ್ದು ರೇಖಿ. ಇದು ರೇಖಿ ಸಾಧಕರಿಗೆ ಗೊತ್ತಿರುತ್ತೆ. ಆಯಿತಾ? ಒಬ್ಬ ವಿಕೃತ ಮನಸ್ಥಿತಿ ಒಬ್ಬ ಗಂಡಸನ ಜೊತೆ ಇರಬೇಕಿತ್ತು, ಹೆಂಗೆ ಬೇರೆ ಮಾಡ್ತು ಅಂತ ಪ್ರಶ್ನೆ ಕೇಳೋ ರೇಖಿ ಮಾಡಿದಾಗ ಅವರ ಮನಸ್ಥಿತಿಗಳನ್ನು ಸರಿ ಮಾಡಿ ಅವರು ಪ್ರೀತಿಯಿಂದ ಈ ಸಮಾಜದಲ್ಲಿ ಬದುಕಬೇಕು ಅನ್ನತಕ್ಕಂಥ ಶಕ್ತಿ, ದೈವಿ ಶಕ್ತಿ ಅಂದರೆ ಹಾಗೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಡೈವರ್ಸ್ ಕೊಡಿಸ್ಬಿಡ್ತಂತೆ. ನೋಡಿ, ಈ ಥರ ನಿಮಗೆ ಒಂದು ಉತ್ತರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ಬ ವಿಡಿಯೋ ಕಳಿಸ್ತಾ ಅದನ್ನು ನೋಡಿ ಅದನ್ನು ಕಟ್ ಮಾಡಿ ಎಡಿಟ್ ಮಾಡಿ ಪೇಸ್ಟ್ ಮಾಡಿ ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಹೋದ್ರಲ್ಲ ಕಂಟೆಂಟ್ ಹುಡಿಕೊಂಡು. ಸರ್, ಒಂದನ್ನು ಆಲೋಚನೆ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿ. ನಾನು ಮದುವೆ ಆಗಿ 22 ವರ್ಷಗಳಾಗಿತ್ತು. 22 ವರ್ಷಗಳಿಂದ ನನ್ನ ಗಂಡ ನನ್ನ ಒಂದು ದಿನ ಪ್ರೀತಿಯಿಂದ ಮಾತಾಡಿಸ್ತಾ ಇರಲಿಲ್ಲ. ಫಸ್ಟ್ ಟೈಮ್ ನನಗೆ ಕಿವಿ ಹೋಲಿ ತಂದು ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ ಮೇಡಮ್. ರೇಖಿ ದೀಕ್ಷೆ ತೊಗೊಂಡು 3 ಮಂತ್ಸ್ ನನ್ನ ಜೀವನದಲ್ಲಿ ನನ್ನ ಗಂಡ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಮೇಡಮ್, ನೀವು ಹೇಳೋ ಮಾತು ಸತ್ಯ. ರೇಖಿ ರಕ್ಷಿತ ಅನ್ನುವಂತಹ ಎಷ್ಟೋ ವಿಡಿಯೋಗಳನ್ನು ನನ್ನ ಚಾನಲಲ್ಲೇ ಬಿತ್ತರಿಸಿದ್ದೀನಿ ಸರ್. ನೋಡಿ ಸರ್, ಅಲ್ಲೆಲ್ಲೋ ಹೋಗಿ ತಪ್ಪನ್ನು ಹುಡ್ಕುವಂತಹ ನಿಮ್ಮ ಕಣ್ಣುಗಳಿಗೆ ಹೆಗ್ಗದೆನಲ್ಲಿ ಇನ್ನೇನೇನು ವಿಡಿಯೋಗಳನ್ನ ಮಾಡಿದ್ದಾರೆ. ಅದೇ ಇದರಲ್ಲಿ ತುಂಬ ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಆಯಿತು. ನನಗೆ ಕಾಲು ನೋವಿತ್ತು, ಕ್ಯೂರ್ ಆಯಿತು. ನನಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಕ್ಯೂರ್ ಆಯಿತು. ನಾನು ಡಿಪ್ರೆಷನಲ್ಲಿದ್ದೆ, ಇವಾಗ ಟ್ಯಾಬ್ಲೆಟ್ಸೇ ತೊಗೋತಾ ಇಲ್ಲ. ಹೊರಗಡೆ ಎಷ್ಟೆಷ್ಟು ಇದೆಯಲ್ಲ ಸರ್, ತೊಗೋಬೇಕಿತ್ತಲ್ಲ ಸರ್. ಒಳ್ಳೆಯದನ್ನು ಆಯ್ಕೆ ಮಾಡಲ್ಲ ಅನಿಸುತ್ತೆ ನೀವು. ಸೊ ತೊಂದರೆ ಇಲ್ಲ. ಇವಾಗ ನಾನಲ್ಲಿ ಸಾಕ್ಷಿಗಳನ್ನು ಕೊಡದಿದ್ದಕ್ಕೆ ಕಾರಣ ಒಬ್ಬ ಹೆಣ್ಣು ಮಗಳಿಗೆ ತೇಜೋವಧೆ ಆಗಬಾರ್ದಂತೆ. ಇಲ್ಲೂ ಕೂಡ ಆಕೆ ಹೆಸರನ್ನು ಯಾವುದನ್ನು ಕೂಡ ರಿವೀಲ್ ಮಾಡಿಲ್ಲ. ಓಕೆ, ಬಟ್ ಕ್ಲಾರಿಟಿ ಕೊಟ್ಟಿದ್ದೀನಿ, ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ. ಸೊ ನಾನು ಏನು ಬೇಡ ಅಂತ ಬಿಟ್ಟಿದ್ನೋ ಅದು ಸತ್ಯಾಸತ್ಯವನ್ನು ಸಾಕ್ಷಿ ಸಮೇತ ತೋರಿಸ್ಲಿ ಅಂತ ನೀವು ಆ ವಿಚಾರವನ್ನೇ ಹೇಳ್ಕೊಂಡಿದ್ದೀರಾ. ನೀವು ಯಾವ ವಿಚಾರವನ್ನೇ ಹೇಳ್ಕೊಂಡ್ರು ಹೋದ್ರೆ ಅದು ಸಾಕ್ಷಿ ಸಮೇತ ಪ್ರೂವ್ ಆಗುತ್ತೆ. ಯಾಕೆಂದರೆ ಗೀತ ಯಾವತ್ತೂ ನಾಲ್ಗೆಗೆ ಬಣ್ಣ ಹಾಕಲ್ಲ. ಕಾರಣ, ನನ್ನ ನಾಲ್ಗೆ ಮೇಲೆ ನಲಿಯೋದು ನನ್ನ ತಾಯಿ ಜಗನ್ಮಾತೆ. ಅವಳು ನಲಿಯುವಂಥ ಈ ನಾಲ್ಗೆಗೆ ಬಣ್ಣ ಹಾಕೋ ಅಗತ್ಯ ಇಲ್ಲ. ಯಾಕೆಂದರೆ ಅದು ನನ್ನ ತಾಯಿ ಆದಿಶಕ್ತಿಗೆ ಮಾಡೋ ಅವಮಾನ. ಹಾಗಾಗಿ ಮತ್ತು ಬೇರೆ ಎಲ್ಲ ನೂರಾರು ಅವ್ರದ್ದೊಬ್ಬರದೇ ಇಲ್ಲ, ತುಂಬ ಸಂಸಾರಗಳು ಮೇಡಮ್. ನಾನು ರೇಖಿ ದೀಕ್ಷೆ ತೊಗೊಂಡ್ಮೇಲೆ ನನ್ನ ಗಂಡನಲ್ಲಿ ತುಂಬ ಪರಿವರ್ತನೆ ನೋಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಸಮಾಧಾನ ನೋಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಏನೋ ಒಂಥರ ವಿಶೇಷ ಅನುಭವ ಆಗ್ತಾ ಇದೆ. ದೇವಸ್ಥಾನದ ಥರ ಫೀಲ್ ಆಗುತ್ತೆ ಅಂತಾರೆ. ದಟ್ ಈಸ್ ದ ಪವರ್ ಆಫ್ ರೇಖಿ. ರೇಖಿ ಅಂದರೆ ಏನೂ ಇಲ್ಲ, ನೀವೆಲ್ಲಿ ಕೈ ಇಟ್ಕೊಂಡ್ರು ಅಲ್ಲೇ ರೇಖಿ ಅಂತಿರಲ್ಲ, ಅದಲ್ಲ ರೇಖಿ. ಹಂಗಾಗ್ಬಿಟ್ರೆ ಹಿಂಗಾಗ್ಬಿಡ್ತಾರೆ ಸರ್. ನಾನು 30 ವರ್ಷಗಳ ಹಿಂದೆನೇ ಮಾಡಿದ್ದೆ.
ಸರ್ಟಿಫಿಕೇಟ್ ಇದೆ. ನನ್ನ ಸ್ಟೂಡೆಂಟ್ಗಳಿಗೆ ಒಂದು ಉತ್ತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಬೇರೆ ಎಲ್ಲರ ಥರ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆಲ್ಲ ಮಾಸ್ಟರ್ ಮಾಡಲ್ಲ, ಸರ್ಟಿಫಿಕೇಟ್ ವೈಸ್ ಮಾಸ್ಟರ್ ಮಾಡಲ್ಲ, ಸಾಧಕರಾದ ಮೇಲೆ ನಿಮಗೆ ಮಾಸ್ಟರ್ ಆಗುವಂಥದ್ದು ಯಾಕಷ್ಟು ಗಂಟ್ಲರ್ಕೊತೀನಿ ಅಂದರೆ, ಸರ್ಟಿಫಿಕೇಟ್ ವೈಸ್ ಮಾಸ್ಟರ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗಬಾರ್ದು. ನೀವು ಯಾರೇ ಪ್ರಾಬ್ಲಮ್ ಅಂತ ಬಂದರೂ ಅದನ್ನು ಸಾಲ್ವ್ ಮಾಡುವಂತಹ ಶಕ್ತಿಪುಂಜಗಳಾಗಬೇಕು ಅನ್ನೋದಕ್ಕೋಸ್ಕರ ನಿಮ್ಮನ್ನು ಸಾಧನೆ ಮಾಡಿ ಅಂತ ನಾನು ನಿಮಗೆ ರೋಧನೆ ಕೊಡ್ತೀನಿ. ಇದು ಒರಿಜಿನಲ್ ಫ್ಯಾಕ್ಟ್. ಓಕೆ, ದಯವಿಟ್ಟು ನಮ್ಮ ಗುರುಗಳು ಇಷ್ಟು ಹಿಂಸೆ ಕೊಡ್ತಾರೆ ಪ್ರಾಕ್ಟೀಸ್ ಮಾಡಿ ಅಂತ ಬೇಜಾರು ಮಾಡ್ಕೋಬೇಡ್ರಪ್ಪ. ಅದರ ಉದ್ದೇಶ ಇದು ಅಷ್ಟೆ. ಓಕೆ, ಮತ್ತು ಇನ್ನೊಂದು ಏನೋ ಹೇಳಿದ್ರಿ ನೀವು, 2ಕ್ಕೂ ಅಲ್ಲಿ ಉತ್ತರ ಕೊಟ್ಟಿದ್ದೀನಿ. ಹುಟ್ಟು ಸಾವನ್ನ ಪ್ರೆಡಿಕ್ಟ್ ಮಾಡೋದ್ರ ಬಗ್ಗೆನೂ ಕೊಟ್ಟಿದ್ದೀನಿ. ಅದು ಯಾವುದು ನಾನು ಮಾಡೋದಲ್ಲ, ನನಗೆ ಅರಿವಿಲ್ಲದೆ ಆಗುವಂತಹ ಅದ್ಭುತವಾದ ಕ್ರಿಯೆ ಅಷ್ಟೇ. ನನ್ನ ಅಮ್ಮನವ್ರು ಮಾಡಿಸ್ಬೋದು, ನನಗೆ ಗೊತ್ತಿಲ್ಲ. ಆಮೇಲೆ ಯಾರಿಗೂ ಗೊತ್ತಾಗಲ್ಲ, ಅದು ಅವ್ರ ಕೆಪಾಸಿಟಿ. ನಮಗೆ ತೋರಿಸ್ತಾರೆ, ಅದು ನಮ್ಮ ಕೆಪಾಸಿಟಿ, ನಮ್ಮ ಸಾಧನಾ ಮಟ್ಟ ಇರಬಹುದು ಅಷ್ಟೇ. ಮತ್ತು ಅದನ್ನು ನಮ್ಮ ಸ್ಟೂಡೆಂಟ್ ಹತ್ರ ಎಲ್ಲರ ಹತ್ರನೂ ಕೂಡ ಹೇಗೇಗೋ ಮಾತಾಡಿರುವಂಥದ್ದೆಲ್ಲ ಇದೆ. ನೀವು ಅರ್ಥ ಆಯ್ತಾ? ಹಾಗಿದ್ದಿದ್ರೆ ಬಾರ್ಡ್ರಲ್ಲಿರುವಂತಹ ಸೈನಿಕರನ್ನು ಯಾಕ್ರಿ ರಕ್ಷಣೆ ಮಾಡಲ್ಲ? ಅಲ್ಲಿ ಪ್ರಳಯ ಆಗುತ್ತೆ, ಇಲ್ಲಿ ಪ್ರಳಯ ಆಗುತ್ತೆ ಅಂತ ಯಾಕ್ರಿ ಹೇಳಲ್ಲ? ಎಲ್ಲವನ್ನ ಹೇಳಲ್ಲ ಸರ್. ಎಲ್ಲವೂ ಸರಿಯಾಗಿರುತ್ತೆ ಸರ್, ಎಲ್ಲರೂ ಜ್ಞಾನಿಗಳಾದಾಗ. ಅಜ್ಞಾನಿಗಳಾಗಿ ಅಂಧಕಾರದಲ್ಲಿ ಮಾಡ್ತೀವಲ್ಲ ಕರ್ಮಫಲಗಳು, ಪಾಪ. ಈ ಭೂತಾಯಿ ಕೂಡ ಆ ಕರ್ಮವನ್ನು ತಳಿಲಾರದೆ ತನ್ನ ತೂಕವನ್ನು ಕಳ್ಕೊಬೇಕಲ್ಲ, ಕರ್ಮವನ್ನು ಕಡಿಮೆ ಮಾಡ್ಕೋಬೇಕಲ್ಲ, ಅವಾಗತ್ತೆ ಸರ್ ಈ ಕ್ರಿಯೆಗಳೆಲ್ಲ. ಸತ್ವಹೀನವಾಗಿ ಈ ಥರ ಸತ್ಯವನ್ನು ಅಪಪ್ರಚಾರ ಮಾಡುವಂತಹ ಜನಗಳಿದ್ದಾಗ ನಾನು ಹೇಳೋದು, ಇದೆಲ್ಲ ಆಗಲೇಬೇಕು ಸರ್. ಪ್ರಕೃತಿಯು ಕೂಡ ನಿಮ್ಮ ಕಾರ್ಯಗಳನ್ನು, ಕ್ರೌರ್ಯಗಳನ್ನು ವಿರೋಧಿಸುತ್ತೆ. ಅರ್ಥ ಮಾಡ್ಕೊಳ್ಳಿ. ಮನುಷ್ಯರಾಗಿ ನಾವು ಪ್ರಕೃತಿಯೊಟ್ಟಿಗೆ ಅದ್ಭುತವಾದ ಸಂಬಂಧವನ್ನು ಕಟ್ಕೋಬೇಕು. ಅದಕ್ಕೆ ನನ್ನ ಸ್ಟೂಡೆಂಟ್ಗಳದ್ದು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕ್ಲಾಸಿಗೆ ಬಂದು ಅಟೆಂಡ್ ಆಗಿ ಸರ್, ಒಂದಿನ ಗೊತ್ತಾಗತ್ತೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡತೆ ವಿಷ್ಣು ಪತ್ನಿಂ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮಿ. ಭೂತಾಯಿಗೆ ಕ್ಷಮೆಯನ್ನು ಕೇಳಿ ಪಾದ ಇಡಿ ಅಂತೀನಿ. ಹೊರಗಡೆ ಹೋಗಿ ಸೂರ್ಯದೇವನಿಗೆ ಅದ್ಭುತವಾದ ಜೀವನವನ್ನು ಕೊಟ್ಟಿದ್ದಾನೆ. ಉದಯತೋ ಬ್ರಹ್ಮರೂಪಾಯ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನಿಯೇ ಸ್ವಯಂ ವಿಷ್ಣು ಸೂರ್ಯದೇವಾಯ ತೇನುಮು ಅಂತ ಕೈ ಮುಗ್ದು ಹೋಗಿ ಅಂತೀನಿ. ಇದು ಸರ್ ಗೀತಾ ಚಂದ್ರಶೇಖರ್ ಅವ್ರ ಸ್ಟೂಡೆಂಟನ್ನು ತಯಾರು ಮಾಡೋ ರೀತಿ. ಇಲ್ಲಿಗೆ ಬಂದವರು ಅದ್ಭುತವಾದ ಚೈತನ್ಯಗಳಾಗಿ ಹೋಗಬೇಕು ಅಂತೀನಲ್ಲ, ದಟ್ ಈಸ್ ದ ಪವರ್ ಆಫ್ ರೇಖಿ. ಹಾಗೆ ನಿಮಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಅವರವರ ಕರ್ಮ ಫಲಕ್ಕೆ ಪ್ರಕೃತಿ ಕೊಡುವಂತಹ ಶಿಕ್ಷೆಗೆ ನೀವು ಬಾಜಿನರು, ನಾವು ಬಾಜಿನರು. ನನ್ನ ಕಣ್ಮುಂದೆ ಬಂದದನ್ನು ನಾನು ಹೇಳ್ಬೋದು. ಯಾರಿಗೆ ಗೊತ್ತು ಸರ್? ನಿಮ್ಮ ಬಾಯಾರಿಕೆಯಿಂದ ನನ್ನ ಅಮ್ಮನವರು ಇನ್ನು ಮುಂದೆ ಎಲ್ಲೇ ಏನೇ ಆದರೂ ಕೂಡ ಅದನ್ನು ತಿಳಿಯುವಂತಹ ಜ್ಞಾನ, ಆ ಶಕ್ತಿ, ಸಾಮರ್ಥ್ಯವನ್ನು ಕೊಟ್ಟರೂ ಕೊಡಬಹುದು. ನಿಮ್ಮ ವಿಶಸ್ ವೇಟ್ ಆ್ಯಂಡ್ ವಾಚ್, ಕಾದು ನೋಡಿ ಆಯಿತಾ? ನಿಮ್ಮ ಅರಿವಿಗೆ, ನಿಮ್ಮ ಜ್ಞಾನದ ಮಟ್ಟ ಅಷ್ಟಿದೆ. ನಿಮಗೇನು ಗೊತ್ತಾಗ್ತಿಲ್ಲ ಅಂದ ತಕ್ಷಣ ಬೇರೆಯವ್ರಿಗೆ ಯಾರಿಗೂ ಅದು ಆಗಲ್ಲ ಅಂದ್ಕೊಬೇಡಿ, ಅಥವಾ ಯಾಕಾಗುತ್ತೆ ಆಗೋದೇ ಇಲ್ಲ ಅಂದ್ಕೋಬೇಡಿ. ಅದು ಅವರವರ ಕೆಪಾಸಿಟಿ, ಬಿಟ್ಬಿಡಿ. ನಿಮಗೆ ರೇಖೆ ಬಗ್ಗೆ ನಂಬಿಕೆ ಇಲ್ಲ, ಒಂದು ಕಡೆ ಹೇಳ್ತಾರೆ ಅಯ್ಯಪ್ಪ ರೇಖೆ ಅಂದರೆ ಏನೂ ಇಲ್ಲ, ಇಟ್ಸ್ ಅ ಕಾಮನ್ ಸಿಂಪಲ್ ಮೆಡಿಟೇಷನ್ ಟೆಕ್ನಿಕ್, ಅದೊಂದು ಥರ ಅಷ್ಟೇ. ಇನ್ನೊಂದು ಕಡೆ ಹೇಳ್ತಾರೆ ರೇಖೆ ಫ್ರೀಯಾಗಿ ಕೊಟ್ಟರೆ ತಗೊಳ್ಳಿ. ಫ್ರೀಯಾಗಿ ಹೇಳ್ಕೊಟ್ಟು ಟೈಮ್ ಇದ್ದು ಮಾಡ್ತೀನಿ ಅಂದರೆ ಮಾಡಿ, ನೋ ಪ್ರಾಬ್ಲಮ್. ಇಲ್ಲ ಸರ್, ಏನು ಸರ್ ಇದು ಡ್ಯುಯಲ್ ಕ್ಯಾರೆಕ್ಟ್ರು? ಇಲ್ಲ ಒಂದು ಇದೆ ಅನ್ನಬೇಕು, ಇಲ್ಲ ಅನ್ನಬೇಕು. ರೇಖಿ ಇವರು ನಂಬಲ್ಲ, ಇವ್ರು ಆಗಲೇ ಮಾಡಿದ್ರಂತೆ, ಸರ್ಟಿಫಿಕೇಟ್ ಇದೆ ಅಂತೆ. ಸರ್ಟಿಫಿಕೇಟ್ ಇರೋದಕ್ಕೆ ಫೇಲ್ ಆಗಿರೋದು ಸರ್. ನಾನು ಹೇಳೋದು SLC ಎಲ್ಲ ಮಕ್ಕಳು ಬರೀತಾರೆ ಸರ್, ಆದರೆ ಡಿಸ್ಟಿಂಕ್ಷನ್ಸ್ 100 to 100 ಎಫರ್ಟ್ ಹಾಕ್ತವ್ರು ಮಾತ್ರ ಬರ್ತಾರೆ. ಸೊ ನೀವು ಆ ಎಫರ್ಟ್ ಹಾಕಿಲ್ಲ, ಜಸ್ಟ್ ಪಾಸ್ ಆಗಿಬಿಟ್ಟಿದ್ದೀರಾ, ಜಸ್ಟ್ ಪಾಸ್ ಆಗಿಲ್ಲ, ಮೇ ಬಿ ಫೇಲ್ ಆಗಿದ್ದೀರಾ. ಹಾಗಾಗಿ ಅದಿಲ್ಲ ಅಂತೀರ. ಈ ಸಿಗ್ದನೇ ಇರುವಂತಹ ದ್ರಾಕ್ಷಿಯನ್ನು ನರಿ ಹುಳಿಯಿಂದ ಹಾಗೆ, ಹುಳಿನಪ್ಪ ಅದು ತಿನ್ನೋಕ್ಕಾಗಲ್ಲ. ನಾವೆಲ್ಲೋ ಚಿಕ್ಕ ವಯಸ್ಸಲ್ಲಿ ಕತೆ ಕೇಳಿರ್ತೀವಿ, ತೊಂದರೆ ಇಲ್ಲ, ಓಕೆ. ನಾನು ಹೇಳೋದು ಅದು ನಿಮ್ಮ ಭಾವನೆ, ನಿಮ್ಮ ಅಭಿಪ್ರಾಯ. ನನಗೆ ಅದನ್ನು ಬೇರೆಯವ್ರ ಮೇಲೆ ಏರಿಕೆ ಮಾಡೋದಕ್ಕೆ ನಾವು ಯಾರು? ರೇಖೆ ಒಂದು ಅದ್ಭುತವಾದ ಶಕ್ತಿ, ಅದಮ್ಯವಾದ ಶಕ್ತಿ, ಅದರಲ್ಲಿ ಅದ್ಭುತವಾದ ಚೇತನಗಳಾಗ್ತೀರಾ ಅಂತ. ಅದ್ಭುತವಾದ ಚೇತನಗಳಾಗಿ ಮಾರ್ಪಾಟಾಗ್ತಾ ಇದ್ದಾರಲ್ಲ, ಅದು ಅವರ ಮನೋಭಾವ, ಅವರ ನಂಬಿಕೆ, ಅವರ ಸಾಧನೆ, ಅವರ ಸಾಧನಾ ಶಕ್ತಿ. ಅವ್ರಾಗ ಆಗ್ತಾ ಇದ್ದಾರೆ. ರೇಖೆ ಒಳಗಡೆ ಬಂದು ಇಲ್ಲಿ ಡ್ರಗ್ಸ್ ತೊಗೊಳ್ಳಿ, ಇಸ್ಪಿಟಾಡಿ, ಇನ್ನೊಂದು ಮಾಡಿ, ಬೇರೆ ಥರ ಆಗ್ತಾ ಇಲ್ಲ. ನೀವು ಅದ್ಭುತವಾದ ಚೈತನ್ಯಗಳು. ನಿಮ್ಮಲ್ಲಿರುವಂತಹ ಚೈತನ್ಯವನ್ನು ಜಾಗೃತ ಮಾಡಿ ಸೋಮಾರಿಗಳಾಗಬೇಡಿ.
ಸತ್ವಪೂರ್ಣವಾದ ಬದುಕನ್ನು ಕಟ್ಟಿ ಅಂತ ಇಲ್ಲಿ ಸಿಗ್ತಾ ಇರುವಂತಹ ಅದ್ಭುತವಾದ ಮಾರ್ಗ, ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ನಿಮಗೇನು ಅರಿವಿದೆ ಫಸ್ಟು ಅದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ನೀವೊಂದು ಮಾತಾಡಿದ್ರೆ ಇಲ್ಲಿ ಮೈಸೂರಿಂದ ಬೆಳಿಗ್ಗೆ 4:15 ಬರ್ತೀನಿ ಅಂತ. ಅಯ್ಯೋ KR ಆಸ್ಪತ್ರೆಗೆ ಹೋಗಮ್ಮ. ಆ ಅಮ್ಮ ಹೇಳಿದ್ರು, ಆ ಅಮ್ಮ ದೊಡ್ಡದು ಏನಿಲ್ಲ, ಸರಗಳ ದೊಡ್ಡ ಮಹಾ ಸಾಧಕಿ ಅಥವಾ ಅತೀಂದ್ರಿಯ ಶಕ್ತಿ ಉಳ್ಳವಳು ಅಂತ ಏನೇನೋ ಮಾಡ್ತಾರೆ. ನಾಟಕ, ಹೆಂಗಸ್ರುಗಳ ನಾಟಕ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಈಕೆ 4 ಗಂಟೆಗೆ ಎದ್ದು ಬರ್ತಾಳಂತೆ. ಅಲ್ಲ ಸರ್, ಎದ್ದು ಬರ್ತಾಳಂತೆ, ಹೋಗ್ತಾಳಂತೆ. ನಾನು ನಿಮ್ಮ ಮನೆ ಸರ್ವೆಂಟಾ? ಯಾವಾಗಲಾದ್ರು ಕೆಲ್ಸಕ್ಕೆ ಬಂದಿದ್ದೆ ನಿಮ್ಮ ಮನೆಗೆ? ಕೆಲ್ಸಕ್ಕೆ ಬಂದರೂ ಕೂಡ ಗೌರವ ಇರುತ್ತೆ ಸರ್, ಪ್ರತಿಯೊಬ್ಬರಿಗೂ ಗೌರವ ಇದೆ. ಅಲ್ಲ, ನಾನು ಹೇಳೋದು 4 ಗಂಟೆಗೆ ಎದ್ದು ಬರ್ತಾಳಂತೆ. ಈಗೇನು ಯಾರು ಬರೋ ಕೇಳಿದ್ದು? ನಿಮ್ಮ ಚಾನಲ್ಗೆ ಬಂದಿದ್ನ ಇದು 4 ಗಂಟೆಗೆ. ನಾನಿರೋವಂಥ ಜಾಗ ಹಳ್ಳಿ. ಯಾವಾಗಲೂ ಹೇಳ್ತೇನೆ, ನಾವು ಹಳ್ಳಿಯವರು ಅಂತ. ಸ್ವಲ್ಪ ವೀಡಿಯೋ ಫುಲ್ ನೋಡಿ ಸರ್. ಅಲ್ಲಿಂದ ಸಿಟಿಗೆ ಬಂದು, ಅಲ್ಲಿಂದ ಮಂಡ್ಯಕ್ಕೆ ಬಂದು, ಮಂಡ್ಯದಿಂದ ಬೆಂಗಳೂರಿಗೆ ಹೋಗಬೇಕು ಸರ್. ನೋಡಿ, ರೇಖೆ ಎನಿಸ್ಬೇಕು ಅಂತ ಒಬ್ಬ ಮಾಸ್ಟ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ರೇಖೆಯನ್ನು ಉಳಿಸ್ಬೇಕು ಅಂತ ಒಬ್ಬ ಮಾಸ್ಟ್ರು ಆನೆಸ್ಟಾಗಿ ಸತ್ವಪೂರ್ಣ ವಿದ್ಯೆಯನ್ನು ತಲುಪಿಸ್ಬೇಕು ಅಂತ ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಅದನ್ನು ಸಾಯಿಸಬೇಕು ಅಂತ ಕೆಲವೊಬ್ಬರು ಕಿಡಿಗೇಡಿಗಳು ಬೇರೆ ಥರ ಮಾಡ್ತಾ ಇದ್ದಾರೆ. ಸತ್ಯ ಸುಳ್ಳು ನಿಮಗೆ ಗೊತ್ತಾಗ್ತಾ ಇದೆ. 4 ಗಂಟೆಗೆ ಅಲ್ಲಿಗೋಗೋ ಬದಲು ಹೋಗಮ್ಮ ಕಿದ್ವಾಯಿ ಹಾಸ್ಪಿಟ್ಲಿಗೆ. ಬೇಕಾದಷ್ಟು ಜನ ಕ್ಯಾನ್ಸರ್ ಪೇಷಂಟ್ಸ್ಗಳಿದೆ, ಅವ್ರಿಗೆ ಕೊಡಮ್ಮ. ಅಲ್ಲಿ ಮಾಡು, ಅಲ್ಲಿಗೋಗಿ ಕೂತ್ಕೋ. ನೀನು ಯಾರಪ್ಪ ಅದನ್ನ ಹೇಳೋದಕ್ಕೆ? ಯಾರು ಸರ್ ನಿಮ್ಗೆ ರೈಟ್ಸ್ ಕೊಟ್ಟಿದ್ದು? ತಂದೆ ಪುಣ್ಯಾತ್ಮರೇ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕಿದ್ವಾಯಿ ಹಾಸ್ಪಿಟ್ಲಿಗೆ ಖಂಡಿತ ಸರ್ ಅಂಥ ಒಂದು ಅವಕಾಶ ಸಿಕ್ಕಿದ್ರೆ ಗೀತಾ ಚಂದ್ರಶೇಖರ್ ಇಲ್ಲ ಅನ್ನಲ್ಲ, ಬರ್ತಾಳೆ. ಏಕೆ ಅಂತ ಅಂದರೆ ಎಂಥ ಕಾಯಿಲೆ ಬೇಕಾದರೂ ವಾಸಿ ಮಾಡಿದ್ಯಂತಲ್ಲ. ನಾನು ಹೇಳಿದ್ದು ಸರ್, ಮನೋಮಯ ಕೋಶವನ್ನು ರೆಡಿ ಮಾಡ್ಕೊಳ್ಳಿ ಸರ್. ನಿಮಗಿರೋ ಈ ಒಂದು ಇದೆಯಲ್ಲ, ಈ ಕಾಯಿಲೆ ಕೂಡ ಕ್ಲಿಯರ್ ಆಗುತ್ತೆ. ಎಲ್ಲದರಲ್ಲೂ ತಪ್ಪು ಹುಡ್ಕೋದೊಂದು ಕಾಯಿಲೆ ಇದೆ, ಯಾವುದನ್ನು ಅರ್ಥ ಮಾಡ್ಕೊಳ್ಳೋದೇ ಮಾತಾಡೋದು ಒಂದು ರೋಗ ಇದೆ, ಇದು ಕ್ಲಿಯರ್ ಆಗುತ್ತೆ. ಓಕೆ, ರೇಖಿ ಫಸ್ಟು ನೀವು ಮತ್ತೆ ಪ್ರಾಕ್ಟೀಸ್ ಆರಂಭ ಮಾಡಿ. ಸೊ ಕಿದ್ವಾಯಿ ಹಾಸ್ಪಿಟ್ಲಿಗೆ ಹೋಗಿ ನಾನು ರೇಖಿ ದೀಕ್ಷೆ ಕೊಡ್ತೀನಿ, ಐ ಆಮ್ ರೆಡಿ. ಪರ್ಮಿಷನ್ ಯಾರು ಕೊಡ್ತಾರೆ ಸರ್? ನೀವು ಕೊಡ್ತೀರಾ? ಪರ್ಮಿಷನ್ ನೀವು ಕೊಡಿಸಿ, ಖಂಡಿತ ನಾನು ಕೊಡ್ತೀನಿ ಸರ್. ಡೈಲಿ ಪ್ರಾಕ್ಟೀಸ್ ನೀವು ಮಾಡಿಸಿ, ಅಡ್ಡಿ ಇಲ್ಲ, ಬಂದು ಕೊಡೋಣ ಆಯಿತಾ? ನಮ್ಮ ರೇಖೆ ಅಭಿಯಾನಕ್ಕೆ ನಿಮ್ಮದು ಒಂದು ಅಳಿಲು ಸೇವೆ ಇದು ಬಿಡಲಿ ಸರ್. ಪರ್ಮಿಷನ್ ಯಾವಾಗ ನೀವು ಕೊಡಿಸಿದ್ರು ಕೂಡ ನಾವು ಖಂಡಿತ ಬರ್ತೀವಿ. ಓಕೆ, ನೆಕ್ಸ್ಟು KR ಹಾಸ್ಪಿಟ್ಲಿಂದ ಬೇಕಾದಷ್ಟು ಜನ ಬಡಬಗ್ರು ಇದ್ದಾರಲ್ಲಮ್ಮ, ಕೊಡಮ್ಮ ಅವರಿಗೆ ಹೋಗಿ. ಆಗಿದ್ರೆ ನನ್ನ ಹತ್ರ ಎಷ್ಟು ಜನ ಬಡಬಗ್ರು ಉಚಿತವಾಗಿ ಪಡೆದಿದ್ದಾರೆ, ಎಷ್ಟು ಜನ ಅಂಗವಿಕಲರು ಪಡೆದಿದ್ದಾರೆ, ಸ್ಟ್ರೋಕ್ ಪೇಷಂಟ್ಗಳು ಕೊಟ್ಟಿದ್ದೀವಿ. ನಿಮಗೆ ಗೊತ್ತಿದೆಯಾ ಸರ್? ಅರ್ಥ ನಿಮ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ? ಅದನ್ನು ಹೆಂಗೆ ಮಾತಾಡ್ತೀರಾ ನೀವು? ಒಂದು ಚಾನಲಲ್ಲಿ ಕೂತ್ಕೊಂಡು 1005 ರೂಪಾಯಿ ನನ್ನ ರೇಖಿ ಚಾರ್ಜ್, ಬನ್ನಿ ಸೆಲ್ಫ್ ಹೀಲಿಂಗ್ ಕಲಿತು ಅದ್ಭುತವಾಗಿ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಕರಿತೀವಲ್ಲ, ಆ ಎದೆಗಾರಿಕೆ ಇತ್ತು ಅಂದರೆ ಅವರು ಆ ಸತ್ವಪೂರ್ಣವಾಗಿ ಅವ್ರು ಜೀವನ ಮಾಡ್ತಾ ಇರ್ಬೋದು ಅನ್ನೋ ಒಂದು ಎಕ್ಕಸಿತ ಒಂದು ಪರಿಜ್ಞಾನ ಕೂಡ ಇಲ್ವಲ್ಲ ಸರ್ ನಿಮಗೆ? KR ಹಾಸ್ಪಿಟ್ಲಲ್ಲಿ ಅಲ್ಲೆಲ್ಲ ಬಡವರು ಇರ್ತಾರೆ ಅಂತ ಅಂದ್ರೆ ನಾನು ಹೇಳೋದು, ಹಾಸ್ಪಿಟಲ್ಗಳೆಲ್ಲ ಹೋಗಿ ಕಾಯಿಲೆಗಳು ಅಂತ ಮೆಡಿಸಿನ್ಸ್ ತೊಗೋತೀರಾ, ಸ್ಕ್ಯಾನಿಂಗ್ ಮಾಡಿಸ್ತೀರಾ, ಬೇರೆ ಬೇರೆ ಚೆಕಪ್ಗೆಲ್ಲ ಮಾಡಿಸ್ತೀರಾ, MRI ಸ್ಕ್ಯಾನ್ ಮಾಡಿಸ್ತೀರಾ, ಮತ್ತೊಂದು ಮಾಡ್ತೀರಾ, ಜೀವನ ಮಾಡೋದಕ್ಕೆ ಎಲ್ಲವನ್ನ ಖರ್ಚು ಮಾಡ್ತೀರಾ. ಅಕ್ಕಿ, ಬೇಳೆ, ಓಕೆ, ಗ್ಯಾಸು, ನೀರು, ಪ್ರತಿಯೊಂದೂ, ಪೆಟ್ರೋಲ್. ಸರಿ, ಬಡವರು ಅಂದರೆ ಯಾರು? ಇವಾಗ ಯಾರ ಕೈಲಿ 100 ಫೋನ್ ಇಲ್ಲ, ಎಲ್ಲೋ ಇಲ್ಲೊಬ್ರು ಕೈಲಿ, ತುಂಬ ಮುಗ್ದರ ಕೈಲಿಲ್ಲ ಅಲ್ವಾ? ಬಿಟ್ಟರೆ ಯಾರು ಸರ್ ಇವಾಗ ನೆಡ್ಕೊಂಡೋಗಿ ಸೊಸೈಟಿನಲ್ಲಿ ಅಕ್ಕಿ ತೊಗೊಂಡು ಊಟ ಮಾಡ್ತಾ ಇರೋರು? ಬಡವರು ಅಂತ. ದಯವಿಟ್ಟು ನಮ್ಮ ದೇಶವನ್ನು ಬಡ ದೇಶ ಅಂತ ಹಂಗಸು ಮಾತಾಡಬೇಡಿ. ದಯವಿಟ್ಟು ಆ ಮಾತನಾಡೋ ಕೂಡ ನಾವು ಸ್ವಲ್ಪ ನಾಚ್ಕೋಬೇಕೀಗ. ಯಾಕೆಂದರೆ ದೇಶದ ಉದ್ಧಾರಕ್ಕೋಸ್ಕರ ಅಂಥ ಮಹತ್ತರವಾದ ಕಾರ್ಯಗಳನ್ನು ಮಹಾನುಭಾವರುಗಳು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾನು ಹೇಳೋದು, ಬಡತನ ಅನ್ನೋದು ಎಲ್ಲಿ ಇರುತ್ತೆ ಗೊತ್ತಾ? ಯಾರು ವೃತ್ತಿಪರ ಕೆಲಸಗಳನ್ನು ಮಾಡಲ್ಲ, ಸೋಮಾರಿಗಳಿರ್ತಾರೆ, ಅಲ್ಲಿ ಬಡತನ ಇರುತ್ತೆ. ನೀವು ಇಲ್ಲಿ ಅವರ ಒಂದು ಕ್ರಿಯಾಶೀಲತೆಯನ್ನು ಜಾಗೃತ ಮಾಡಬೇಕು, ಬಡತನವನ್ನು ಹೆಚ್ಚಿಸ್ಬೇಡ್ರಿ. ಒಬ್ಬ ಮನುಷ್ಯ ದುಡಿದು ತಿನ್ನಬೇಕು ಅನ್ನೋದನ್ನು ಕಳಿಸಿ ಅದನ್ನು ಬೋಧನೆ ಮಾಡಿ. ನಿಜವಾದ ಬಡವರಿದ್ದಾರಾ? ಅವ್ರ ಕೈಲಿ ಖಂಡಿತವಾಗ್ಲೂ ಬರ್ಸೋದಕ್ಕಾಗಲ್ವ? ಅಂಥವ್ರಿಗೆಲ್ಲ ನಾನೇ ಕೊಡ್ತಾ ಇದ್ದೀನಿ ಸರ್. ನಿಮ್ಮ ಒಂದು ಅದೇನಂತಾರಲ್ಲ ಮಧ್ಯಸ್ಥಿಕೆ ನನಗೆ ಬೇಡ ಸರ್. ನನಗೆ ಡೈರೆಕ್ಟ್ ಬರ್ತಾರೆ, ನನಗೆ ಯಾರು ಬರಬೇಕಂತಿದ್ರು ಶಿಷ್ಯರುಗಳು ಅವರಾಗೆ ಬರ್ತಾರೆ. ಮತ್ತು ಇನ್ನೊಂದು, ಆಧ್ಯಾತ್ಮಿಕ ಪಾಠದಲ್ಲಿ ಇದ್ದೀನಿ ಅಂತೀರ, ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಯಾರು ಯಾರಿಗೆ ಗುರುವಾಗಬೇಕು, ಯಾರು ಯಾರಿಗೆ ಶಿಷ್ಯರಾಗಬೇಕು ಯೂನಿವರ್ಸ್ ಮೊದಲೇ ಡಿಸೈಡ್ ಮಾಡಿರುತ್ತೆ. ಅಂಥವರ ಪಾತಿಗೆ ಬರ್ತಾರೆ. ಇದೇ ನಿತ್ಯ ಸತ್ಯ ಅಲ್ವಾ? ಯಾರ್ಯಾರ ಹತ್ರಕ್ಕೆ ಯಾರು ಹೋಗ್ಬೇಕು ಅಂತಿರುತ್ತೆ ಅವ್ರು ಅಲ್ಲಿಗೆ ಹೋಗ್ತಾರೆ.
ಯಾರು ನನ್ನ ಹತ್ರ ಬರಬೇಕು ಅಂತ ಅವ್ರು ಬರ್ತಾರೆ ಅಷ್ಟೇ. ಇಲ್ಲಿ ಒರಿಜಿನಲ್ ನಡೆಯೋದೇ ಇಷ್ಟು. ನಿಜವಾದ ಈ ಒಂದು ರೇಖಿ ಕ್ರಿಯೆಯಲ್ಲಿ ಯಾವುದೇ ವಿದ್ಯೆಗಳಾಗಲಿ, ಯಾರು ಯಾರಿಗೆ ಗುರುವಾಗಬೇಕು, ಯಾರು ಯಾರ ಶಿಷ್ಯರಾಗಬೇಕು ಅಂತ ಫಸ್ಟೇ ಡಿಸೈಡ್ ಆಗಿರುತ್ತೆ. ಅವರವರ ಕರ್ಮಾನುಸಾರ ಅವರಲ್ಲಿ ಹೋಗ್ತಾರೆ. ಇದು ನಾನು ನನ್ನ ಜೀವನದಲ್ಲಿ ಪಡೆದಂತಹ ಅನುಭವದ ಮಾತು. ನೆಕ್ಸ್ಟು ಇನ್ನೊಂದು ಹೇಳಿದ್ರೆ, ಬಡವರಿಗೆಲ್ಲ ಕೊಡಿ, ಕರ್ಕೊಬನ್ನಿ, ಖಂಡಿತ ಕೊಡೋಣ. ಆದರೆ ದಯವಿಟ್ಟು ಒಂದು ತಿಂಗಳಿಗೊಮ್ಮೆ 1,000 ರೂಪಾಯಿ ನೆಟ್ ಪ್ಯಾಕ್ ಹಾಕ್ಸುವಂಥ ನಮ್ಮ ಜನಗಳಿಗೆ ಜೀವನವನ್ನೇ ಬದಲಾಯಿಸುವಂಥ ಒಂದು ವಿದ್ಯೆಗೆ 1,000 ಕೊಡೋಕ್ಕೆ ದುಡ್ಡಿಲ್ಲ ಅಂತ ಅವ್ರಿಗೆ ಅವಮಾನ ಖಂಡಿತ ಮಾಡಬೇಡಿ ಸರ್. ನೀವು ದಯವಿಟ್ಟು ನೀವು ಶಾಂತರಾಗಿರಿ. ಓಕೆ. ಮತ್ತು ಇನ್ನೊಂದು, ಈ ವ್ಯಕ್ತಿ ಹೇಳಿದಂಥದ್ದು ನನಗೆ ತುಂಬ ಹಿಂಸೆ ಅಂತ ಅನಿಸಿತು. ಹೋಗ್ಲಿ, ಕಿದ್ವಾಯಿಗೂ ಹೋಗೋಣ, ಕ್ಯಾರ್ ಹಾಸ್ಪಿಟ್ಲಿಗೆ ಹೋಗೋಣ. ಪಾಪ ನಾನು 4 ಗಂಟೆಗೆ ಎದ್ದು ಬರ್ತೀಯಲ್ಲ ಅಲ್ಲಿಗೆ ಹೋಗು ಅಂತ ಅಂತಿದ್ರು. ಸೊ ನನಗೊಂದು ಗೊತ್ತಾಗಲಿಲ್ಲ, ನಾನು 4 ಗಂಟೆಗೆ ಎದ್ದು ಬರೋದ್ರಲ್ಲಿ ಈ ಅಪ್ಪನಿಗೇನು ಪ್ರಾಬ್ಲಮ್ ಅಂತ. ಪಿಕಪ್ ಡ್ರಾಪ್ ಏನಾದರೂ ಮಾಡ್ತಿದ್ರಾ ನೀವು ಅಂತ. ಏಕೆಂದರೆ ಅಷ್ಟು ಕೊರಿಯ ಚಳಿ, ನಾವೇ ಪಾಪ ಬಸ್ಸಲ್ಲಿ ಬರೋದು ನನಗೆ ಕಷ್ಟ ಇದೆ. ನೀವೇನಾದರೂ ಅಲ್ಲಿ ಏನಾದರೂ ಮಾಡ್ತಾಯಿದ್ರಾ? ನಿಮಗೆ ಯಾಕೆ ಸರ್ ಅಷ್ಟು ಸಂಕಟ? ಒಬ್ಬ ಹೆಣ್ಮಗಳು ಒಂದು ವಿದ್ಯೆನ ಉಳಿಸ್ಬೇಕು ಅಂತ ಆ ಚಳಿನಲ್ಲಿ ಎದ್ದು ನನ್ನ ಜನರಿಗೋಸ್ಕರ, ಸಮಾಜ ಸೇವೆಗೋಸ್ಕರ ಅಂತ ರೇಖಿ ವಿದ್ಯೆನ ಸಾಯೋದಕ್ಕೆ ಬಿಡಬಾರ್ದು, ಶಕ್ತಿಯನ್ನು ಪ್ರತಿಯೊಂದು ಮನೆಗೂ ತಲುಪಿಸ್ಬೇಕು ಅಂತ ಎಷ್ಟು ಕಳಕಳಿಯಿಂದ ಬರ್ತಾ ಇದ್ದಾಳೆ. ಅಪ್ರಿಷಿಯೇಟ್ ಮಾಡಬೇಕಂತ ಅನಿಸಿಲ್ವ ಸರ್? ನಿಮಗೇನೆ ಹೆಣ್ಮಕ್ಳೇನಾದರೂ ಯಾವುದ್ರಲ್ಲಾದ್ರು ಮುಂದೆ ಬರ್ತಾರೆ ಅಂದರೆ, ಅಥವಾ ಹೆಣ್ಮಕ್ಳೇನಾದ್ರು ಮಾಡ್ತಾರೆ ಅಂದರೆ ಅದೊಂಥರ ಏನಾದರೂ ಅಜೀರ್ಣ ಸಮಸ್ಯೆ ಇದೆಯಾ ನಿಮಗೆ? ಹೆಣ್ಮಕ್ಳು ಕೆಲಸಗಳನ್ನು ಸಹಿಸೋಕ್ಕಾಗಲ್ವಾ ನಿಮಗೆ? ಪ್ರಾಬ್ಲಮ್ ಏನಾದ್ರು ಇದೆಯಾ ಆ ಥರ ನಿಮಗೆ? ಬೇರೆಯವ್ರಿಗೆಲ್ಲ ಅಸಿಡಿಟಿ ಪ್ರಾಬ್ಲಮ್ ಇದ್ದಂಗೆ ನಿಮಗೆ ಬೇರೆ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ. ಹೆಣ್ಣುಮಗಳಾದವಳು ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾಳೆ. ಸೊ ನೀವು ಮೇ ಬಿ ಬೆಂಗಳೂರವರೇ ಇರಬೇಕಂತ ಅನಿಸುತ್ತೆ. ಇಲ್ಲೇ ಇದ್ಕೊಂಡು ಏನೂ ಮಾಡ್ತಾ ಇಲ್ವಲ್ಲ ಅಂತ ಗಿಲ್ಟ್ ಫೀಲ್ ಆಗಿಬಿಟ್ಟು ಪಾಪ ಆ ಥರ ಮಾತಾಡಿದ್ದೀರಾ ಅನಿಸುತ್ತೆ. ಓಕೆ, ನನಗೆ ನಿಮ್ಮ ಫೀಲ್ ಅರ್ಥ ಆಯಿತು. ಮತ್ತು ನಿಮ್ಮ ಇನ್ನೂ ಒಂದಷ್ಟು ವಿಚಾರಗಳಿದೆ ಸರ್. ಆ ಎಲ್ಲ ವಿಚಾರಗಳಿಗೂ ಖಂಡಿತ ಉತ್ತರ ಕೊಡ್ತೀನಿ ಸರ್. ಓಕೆ, ನನ್ನ ಅದ್ಭುತವಾದ ಚೈತನ್ಯ ಶಕ್ತಿಗಳೇ. ಸೊ ಏನು ಈ ಒಬ್ಬ ವ್ಯಕ್ತಿ ನನ್ನ ತೇಜೋವಧೆಯನ್ನು ಮಾಡ್ತಾ ಬಂದಿದ್ದಾರೆ, ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಮತ್ತು ಬಿಳಿ ಬಟ್ಟೆ ಹಾಕೊಂಡ ತಕ್ಷಣ ಎಲ್ಲರೂ ನಂಬುವಂಥದ್ದು, ಕಾಲಿಗೆ ಬೀಳುವಂಥದ್ದು, ಶಾಣಾಗಂಥದ್ದು, ಇದನ್ನು ಮಾಡೋ ಬದಲು ಸತ್ಯ ಎರಡನ್ನೂ ಒಮ್ಮೆ ವಿಚಾರ ಮಾಡಿ, ಆಯಿತಾ? ಗೀತಾ ಚಂದ್ರಶೇಖರ್ ಹಾಗೆ ಸುಳ್ಳು ಈಗ ಸುಳ್ಳು ಅಂತ ಹೇಳಿದ್ರಲ್ಲ, ಸಾಕ್ಷಿ ಸಮೇತ ಈ ವ್ಯಕ್ತಿಗೂ ಕೂಡ ಕಳಿಸ್ಕೊಟ್ಟಿದ್ದೀನಿ ವಾಟ್ಸಪ್ ನಂಬರೆಲ್ಲ ವಿಡಿಯೋ ನೋಡ್ತಾ ಇದ್ದಾಗೆ ಹೇಗೆ ನೀವು ಹೇಳಿದ್ರಿ ಅಂತ ಒಂದು ವಿಡಿಯೋ ಮಾಡಾಕ್ಬೋದಿತ್ತಲ್ವ, ಸುಳ್ಳು ಅಂತ. ಪಾಪ ಒಪ್ಕೊಳ್ಳೋದಕ್ಕೆ ಅವ್ರಿಗೆ ಅಜೀರ್ಣ ಸಮಸ್ಯೆ ಇದೆ, ಹಾಗಾಗಿ ಇದಾಗಿದೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ವಿಚಾರವನ್ನು ಮಾತಾಡೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಮ್ಮನವರ ಅನುಗ್ರಹ ಎಲ್ಲರ ಮೇಲಿರಲಿ. ಧನ್ಯವಾದಗಳು.